ಚಿತ್ರದುರ್ಗ ನಗರದ ಹೊರವಲಯದ ಮನೆಯೊಂದರಲ್ಲಿ 5 ಅಸ್ಥಿಪಂಜರ ಪತ್ತೆಯಾಗಿರೋ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಕುತೂಹಲ ಪ್ರಶ್ನೆಗಳು ಹೆಚ್ಚಾಗಿದೆ. ಅದರ ನಡುವಲ್ಲೇ ಇವತ್ತು ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ನಡೆಸ್ತಾರೆ. ಶವ ಗುರುತು ಪತ್ತೆಗಾಗಿ ಡಿಎನ್ಎ ಟೆಸ್ಟ್ ಮಾಡೋ ಸಾಧ್ಯತೆ ಇದೆ. ಇವತ್ತು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರ, ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಕೊಲೆನಾ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ಆದಮೇಲೆ ಏನಾಯ್ತು ಅನ್ನುವಂಥದ್ದಕ್ಕೆ ಸತ್ಯಾಂಶ ಬಯಲಾಗುವಂತಹ ಸಾಧ್ಯತೆ ಇದೆ. ಚಿತ್ರದುರ್ಗದ ನಗರದ ಹೊರವಲಯದ ಮನೆಯೊಂದರಲ್ಲಿ 5 ಅಸ್ಥಿಪಂಜರ ಪತ್ತೆಗೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ಮನೆಯವರಿಗೆ, ಸಂಬಂಧಿಕರಿಗೂ ಗೊತ್ತಾಗ್ಲಿಲ್ವಾ ಇಷ್ಟು ವರ್ಷಗಳ ಕಾಲ? ಯಾಕಂದ್ರೆ ಕೊಳೆತಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿಲ್ಲ, ಪೂರ್ತಿ ಅಸ್ಥಿಪಂಜರ ಮೂಳೆಗಳ ಪತ್ತೆಯಾಗಿದೆ. ಇಲ್ಲಿ ತನಕ ಯಾರಿಗೂ ಗೊತ್ತಾಗ್ಲಿಲ್ವಾ? ಮತ್ತೆ ಅವ್ರು ಹೇಗೆ ಸಾವನ್ನಪ್ಪಿದ್ರು ಅನ್ನುವಂಥದ್ದು ಪ್ರಶ್ನೆಯ ಮತ್ತು ಕುತೂಹಲದ ಜೊತೆಗೆ ಇವತ್ತು ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಅದಾದ ಬಳಿಕ ಅವರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರಾ ಅಥವಾ ಕೊಲೆ ಆಗಿರೋದಾ ಅಥವಾ ಸುಸೈಡ್ ಮಾಡ್ಕೊಂಡ್ರಾ, ಇವೆಲ್ಲವಕ್ಕೂ ಕೂಡ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಗುರುವಾರ ಸಂಜೆ ಅವ್ರ ಮನೆ ಚೆಕ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಈ ಕೇಸ್ ನಿಜಕ್ಕೂ ಅಚ್ಚರಿ ಮತ್ತು ಆತಂಕ ಎರಡಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸೊ ಮರಣೋತ್ತರ ಪರೀಕ್ಷೆ ಯಾವಾಗ, ಎಷ್ಟು ಗಂಟೆಗೆ, ಸುತ್ತಮುತ್ತಲಿನ ಜನ ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೌದು ವಿದ್ಯಾ, ಏನಂತಂದರೆ ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ಗೇಟ್ ಬಳಿ ಇರುವಂಥ ಜಿಲ್ಲಾ ಕಾರಾಗೃಹ ರಸ್ತೆಯಲ್ಲಿ ಏನು ಜಗನ್ನಾಥ್ ರೆಡ್ಡಿ ಅವರ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಏನು ನಗರದ ನಾಗರಿಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆ ಏನು ಚಿತ್ರದುರ್ಗ ಜಿಲ್ಲಾ ಪೊಲೀಸರು ಈಗಾಗಲೇ ಈ ಒಂದು ತನಿಖೆ ಕಾರ್ಯವನ್ನು ಚುರುಕುಗೊಳಿಸಿರುವಂಥದ್ದು. ಈಗಾಗಲೇ ಚಿತ್ರದುರ್ಗದ ಏನು ಜಯಮೆಟ್ಟಿ ಶವಾಗಾರಕ್ಕೆ ಅಲ್ಲಿನ ಅಸ್ಥಿಪಂಜರಗಳನ್ನ ಶಿಫ್ಟ್ ಮಾಡಿ ಮುಂದಿನ ತನಿಖೆ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ಹೀಗಾಗಿ ಅಲ್ಲಿನ ಏನು ಮನೆ ಅಕ್ಕಪಕ್ಕದ ನಿವಾಸಿಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಹೀಗಾಗಿ ಕೆಲ ನಿವಾಸಿಗಳು ಅವರ ಮನೆಯನ್ನೇ ಬಿಟ್ಟು ಅವರ ನೆಂಟರಿಷ್ಟರ ಮನೆಗೆ ಹೋಗಿ ತೆರಳಿದ್ದಾರೆ. ಹಾಗೆ ಇಲ್ಲಿ ಪ್ರತಿನಿತ್ಯ ಕೂಡ ವಾಯುವಿಹಾರಿಗಳು ಕೂಡ ಬರ್ತಾ ಇದ್ರು. ಅವ್ರು ಯಾರು ಕೂಡ ಈ ರಸ್ತೆಗೆ ಸುಳಿಯೋದಕ್ಕೆ ಹಿಂದೇಟು ಆಗ್ತಿರೋದು ಅಂತಲೇ ಹೇಳ್ಬೋದು. ಹೀಗಾಗಿ ಈ ರಸ್ತೆ ಸಂಪೂರ್ಣ ಖಾಲಿಯಾಗಿದೆ. ಹಾಗೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕಾರ್ಯ ಚುರುಕಾಗಿದ್ದು, ಈಗ ಈ ಒಂದು ಜಗನ್ನಾಥ್ ರೆಡ್ಡಿ ಅವರ ವಿಚಾರದಲ್ಲಿ ಏನು ಜಮೀನಿತ್ತು, ಆ ಜಮೀನಿನ ಬಗ್ಗೆ ಒಂದು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಆ ಜಮೀನಿನ ವಿವಾದ ಕೋರ್ಟ್ ಮೆಟ್ಟಿಲೇರಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮನೆಯಲ್ಲಿ ಡೆತ್ ನೋಟ್ ಕೂಡ ಲಭ್ಯವಾಗಿದೆ. ಆದರೆ ಆ ಡೆತ್ ನೋಟ್ ಬಗ್ಗೆ ಅನುಮಾನವಿದ್ದು, ಆ ಡೆತ್ ನೋಟಲ್ಲಿ ಇಬ್ಬರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದ್ದು. ಏನು ಈ ಡೆತ್ ನೋಟಲ್ಲಿ ಪತ್ತೆಯಾಗಿರುವಂಥ ಇಬ್ಬರು ಒಂದು ವ್ಯಕ್ತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಗೆ ಒಂದು ಬುಲಾವ್ ಕೂಡ ನೀಡಿದ್ದಾರೆ. ಹೀಗಾಗಿ ದೊಡ್ಡಸೆದ್ದನಹಳ್ಳಿ ಮೂಲದ ಓರ್ವ ವ್ಯಕ್ತಿ ಹಾಗೂ ಚಿತ್ರದುರ್ಗ ನಗರದ ಮತ್ತೋರ್ವ ವ್ಯಕ್ತಿಯನ್ನು ಕೂಡ ಬಡಾವಣೆ ಠಾಣೆ ಸಿಪಿಐ ನಯೀಂ ಅವರು ಒಂದು ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹಾಗೆ ಏನು ಈ ಒಂದು ಮನೆಯಲ್ಲಿ ಒಂದು ಏನು ನಿವೃತ್ತ ಇಂಜಿನಿಯರ್ ಜಗನ್ನಾಥ್ ರೆಡ್ಡಿ ಅವರು ಸಾಕಿದ್ರು ಸಾಕು ನಾಯಿ, ಅದರ ಅಸ್ಥಿಪಂಜರ ಕೂಡ ಪತ್ತೆಯಾಗಿತ್ತು. ಆ ಒಂದು ಕಳೆಬರಹವನ್ನು ಕೂಡ ಏನು ಪಶುವೈದ್ಯ ಡಾಕ್ಟರ್ ಮುರುಗೇಶ್ ನೇತೃತ್ವದ ಟೀಮ್ ಅದನ್ನು ಪರಿಶೀಲನೆ ನಡೆಸಿತ್ತು. ಹೀಗಾಗಿ ಮೇಲ್ನೋಟಕ್ಕೆ ಆ ಕಳೆಬರಹವನ್ನು ಪರಿಶೀಲನೆ ನಂತರ ಈಗಾಗಲೇ ಏನು ಮುರುಗೇಶ್ ಅವರು ಒಂದು ವೈದ್ಯರ ಮಾಹಿತಿ ಮೂಲಕ ಒಂದು ಮೂಲಗಳಿಂದ ತಿಳಿದು ಬಂದಿರೋ ವಿಚಾರ ಏನಂತಂದರೆ, ಆ ಕಳೆಬರಹ ಮುದೋಳ ಶ್ವಾನ ಎಂಬುದಾಗಿ ತಿಳಿದು ಬಂದಿದೆ. ಒಟ್ಟಾರೆ ಏನಂತಂದರೆ ಇಂದು ಸಂಪೂರ್ಣವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹಾಗೂ ಪೋಸ್ಟ್ಮಾರ್ಟಮ್ ನಡೆಯುವ ಸಾಧ್ಯತೆ ಇದ್ದು, ಒಂದು ಜಯಮಟ್ಟಿ ಆವರಣದ ಶವಗಾರದತ್ತ ಎಲ್ಲರ ಚಿತ್ತ ನಾಟಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಏನು ಆತ್ಮಹತ್ಯೆ ಕಾರಣನ ಅಥವಾ ಇದೊಂದು ಕೊಲೆನಾ ಅಥವಾ ಅನಾರೋಗ್ಯದಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂತ ಎಂಬ ಒಂದು ಅನುಮಾನ ಎಲ್ಲರಲ್ಲೂ ಇರೋದ್ರಿಂದ ಪ್ರಕರಣದ ತನಿಖೆಯನ್ನು ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಒಟ್ಟಾರೆ ಏನಂತಂದರೆ ಚಿತ್ರದುರ್ಗದಲ್ಲಿ ಏನು ದಿಢೀರ್ ಅಂತೇಳಿ ಕಳೆದ 16 ವರ್ಷಗಳಿಂದ ಸಂಪೂರ್ಣ ಏನು ಬಾಗಿಲು ಮುಚ್ಚಿದಂಥ ಪಾಳು ಮನೆಯಲ್ಲಿ ಈಗ 5 ಅಸ್ಥಿಪಂಜರ ಪತ್ತೆಯಾಗಿರೋದು ಜನರಲ್ಲಿ ಒಂದು ಆತಂಕದ ವಾತಾವರಣ ಮನೆ ಮಾಡಿದೆ. ಹೀಗಾಗಿ ಚಿತ್ರದುರ್ಗ SP ಧರ್ಮೇಂದ್ರ ಕುಮಾರ್ ನೇತೃತ್ವದಲ್ಲಿ ಒಂದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಿದ್ಯಾ.